ಇವತ್ತು ನಾವು ಮಾದಕ ದ್ರವ್ಯ ನಿಷೇಧ ದಿನಾಚರಣೆ, ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಷೇಧ ದಿನಾಚರಣೆ ಆಚರಿಸ್ತಾ ಇದ್ವಿ. ನಾವೆಲ್ಲ ಕಡೆ ಎಲ್ಲ ಮಾಧ್ಯಮ ಮುಖಾಂತರ ಪೊಲೀಸ್ ಇಲಾಖೆ, ಡ್ರಗ್ಸ್ ಡಿಪಾರ್ಟ್ಮೆಂಟು ಮತ್ತೆಲ್ಲ ಸರ್ಕಾರಿ ಏಜೆನ್ಸಿಗಳೆಲ್ಲನೂ ಕೂಡ ಅತ್ಯಂತ ಪ್ರಖರವಾಗಿ ಇದನ್ನು ಮಾದಕ ನಿಷೇಧ ಸಮಾಜ, ಮಾದಕ ದ್ರವ್ಯ ನಿಷೇಧ ದೇಶ ಮಾಡಬೇಕು ಅಂತಂದು ಹೇಳಿ ಭಾಳಷ್ಟು ಎಲ್ಲ ಸರ್ಕಾರಿ ಸಂಸ್ಥೆಗಳು ಭಾಳಷ್ಟು ಪ್ರಯತ್ನ ಮಾಡ್ತಾ ಇರ್ತವೆ. ಅದಕ್ಕೆ ಭಾಳಷ್ಟು ಸಂಘ ಸಂಸ್ಥೆಗಳು ಇಷ್ಟೊತ್ತಾಗಿ ಸಹಕಾರ ಕೊಡ್ತಾ ಇದ್ದಾವೆ. ಯಾಕಂತಂದರೆ ಮಾದಕ ದ್ರವ್ಯ ಅದೊಂದು ವಿಷಪೂರಿತ ಆಹಾರ. ವಿಷ ತೆಗೆದುಕೊಂಡ್ರೆ ತಾತ್ಕಾಲಿಕವಾಗಿ ಸಾವು ಬರ್ತದೆ. ಮಾದಕ ದ್ರವ್ಯ ಅದು ಗ್ರ್ಯಾಜುವಲ್ ಆಗಿ ಮನುಷ್ಯನಷ್ಟೇ ಅಲ್ಲ, ಅವ್ರ ಕುಟುಂಬ ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು, ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು, ಸ್ವಾಸ್ಥ್ಯನ ಕೆಡಿಸ್ತದೆ. ಇದ್ರ ಬಗ್ಗೆ ಭಾಳಷ್ಟು ಪ್ಲ್ಯಾಟ್ಫಾರ್ಮ್ದಲ್ಲಿ ಎಲ್ಲ ಡಿಸ್ಕಷನ್ ಆಗ್ತಾ ಇರ್ತಾವೆ. ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಎಷ್ಟೊಂದು ಇದರಿಂದ ಅನಾಹುತಕಾರಿ ಆಗ್ತಾ ಇದ್ದಾವೆ ಅಂತಂದೇಳಿ. ಒಬ್ಬ ಮನುಷ್ಯ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ರೆ ಆ ಕುಟುಂಬ, ಅವರ ಸಮಾಜ ನೆರೆಹೊರೆಯನ್ನು ಕೂಡ ಹಾಳು ಮಾಡ್ತಿರ್ತಾನೋ. ಇದಕ್ಕೆ ವಿಶೇಷವಾಗಿ ಯುವಕರು, ಭಾಳಷ್ಟು ವಿದ್ಯಾರ್ಥಿಗಳು ಅದರ ಕಡೆ ಭಾಳಷ್ಟು ವಾಲ್ತಾ ಇದ್ದರು. ಈ ನಿಟ್ಟಿನಲ್ಲಿ ಪಾಲಕರು, ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು ಎಲ್ಲ ಮಾಧ್ಯಮ ಮುಖಾಂತರ ಎಲ್ಲನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಇದನ್ನು ಮಾಡಬೇಕಾಗ್ತದೆ. ಇದ್ರ ಸರ್ಕಾರಿ ಸಂಸ್ಥೆಗಳು ಅಷ್ಟೇ ಅಲ್ಲ, ಎಲ್ಲರೂ ಬಾಯಿಗೆ ಆಗಬೇಕು. ಮಾದಕ ದ್ರವ್ಯವನ್ನು ನಿಷೇಧ ಮಾಡಬೇಕು. ಈ ಸಮಾಜದಿಂದ, ಈ ದೇಶದಿಂದ ಮಾದಕ ದ್ರವ್ಯವನ್ನು ಹೊಡೆದೋಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸ್ಬೇಕಂತೇಳಿ ಈ ಮೂಲಕ ಕೇಳ್ತಾ, ಶ್ರೀ ರಘುನಂದನ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು, ಡ್ರಗ್ಸ್ ಡಿಪಾರ್ಟ್ಮೆಂಟಿಂದ ಕೆಮಿಸ್ಟ್ರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ. ವಿದ್ಯಾರ್ಥಿಗಳು ಭಾಗಿಯಾಗಿದ್ದೀರಿ, ಸಂಘ ಸಂಸ್ಥೆದವರು ಭಾಗಿಯಾಗಿದ್ದೀರಿ. ಅತ್ಯಂತ ಖುಷಿ ಆಗ್ತದೆ. ಇದನ್ನು ಜಾಗೃತಿ ಮುಖಾಂತರ, ಬರೀ ಕಾನೂನಿನಿಂದ ಅಷ್ಟೇ ಅಲ್ಲ, ಜನರಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಮುಖಾಂತರ, ಜಾಗೃತಿಗೊಳಿಸೋ ಮುಖಾಂತರ ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ಈ ಸಂಘಟನೆ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈ ನಿಮ್ಮ ಶ್ರಮ ಸಾರ್ಥಕ ಆಗಲಿ, ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ಆಶಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅಭಿನಂದನೆಗಳು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗನ ವಿರೋಧಿಸಿ ದಿನಾಚರಣೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಯಂಗ್ ಹುಡುಗರ ಹತ್ರ ಯಾವುದೋ ಒಂದು ಕಾರಣದಿಂದ ಒಂದು ನಶೆ ಚಟ ಬಿದ್ದುಬಿಡ್ತದೆ. ಅದು ಆಗಬಾರ್ದು. ಆ ಹುಡುಗರಿಗೆ ಎಲ್ಲರಿಗೂ ಒಂಥರ ಎಚ್ಚರಿಕೆ ಇರಬೇಕು. ಸಮಾಜಕ್ಕೆ ಒಂದು ಎಲ್ಲರಿಗೂ ಒಂದು ಎಚ್ಚರಿಕೆ ಇದು ಸಂದೇಶ ತೋರಿಸುವ ಸಲುವಾಗಿ ಇವತ್ತು ನಾವು ಈ ದಿನಾಚರಣೆ ಆಚರಿಸ್ತೇವೆ. ಇದರೊಳಗೆ ನಮ್ಮ ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘಗಳು ಮತ್ತು ಫಾರ್ಮಸಿ ಕಾಲೇಜು ಹುಡುಗರು ಮತ್ತು ಔಷಧಿ ನಿಯಂತ್ರಣ ಇಲಾಖೆಯವರು, KLE ಸಂಸ್ಥೆಯ ಫಾರ್ಮಸಿ ಕಾಲೇಜುಗಳು ಎಲ್ಲ ಇದರಾಗ ಭಾಗವಹಿಸ್ತಾರೆ. ಮತ್ತು ಜಿಟೋ ಬೆಳಗಾವಿಯವರು ಇದನ್ನು ಸ್ಪಾನ್ಸರ್ ಮಾಡ್ತಾರೆ. ಡ್ರಗ್ ಡಿಪಾರ್ಟ್ಮೆಂಟ್ದವರು. ನನಗೆ नारायण कुलकर्णी. अब्यूज डे आहे, त्यासाठी बेळगावमध्ये जितो, बेळगावातलं ड्रग डिपार्टमेंट असो, बेळगावमधील सर्व औषध व्यापारी संघ, तसेच सगळे फार्मसी कॉलेज सगळे स्टुडंट्स यांच्या वतीनं आज ड्रग अब्यूज डेचं आयोजन करण्यात आलेलं आहे. त्याकरता सर्व औषध व्यापारी एकत्र येऊन ड्रगच्या जे काय त्याचे दुरुपयोग आहेत त्याच्या विरुद्ध होऊ नये म्हणून प्रतिकार शक्ती वाढायसाठी प्रयत्न करणार आहे. त्याकरता हा दिवस सगळे मिळून आम्ही पाळलेला आहे. ही फेरी कित्तूर चन्नावापासून जवाहरलाल नेहरू मेडिकल कॉलेजपर्यंत जाणार आहे. संजय कुलकर्णी.